ಬೊಂಬೆ ನಗರಿಯ ಪಟ್ಟಕ್ಕಾಗಿ ಸೈನಿಕನ ವಿರುದ್ಧವಾಗಿ ದಳಪತಿ ದಾಳವನ್ನು ಉರುಳಿಸ್ತಾ ಇದ್ದಾರೆ. ಇಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತೇನಾದರೂ ಆದರೆ ಸ್ವತಂತ್ರ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಒಂದು ಕಡೆ ಸಿ.ಪಿ. ಯೋಗೀಶ್ವರ್ ಘೋಷಣೆ ಮಾಡಿದ್ದಾರೆ. ಅವರಿಗೆ ಅದು ರಾಜಕೀಯ ಅಸ್ತಿತ್ವದ ಪ್ರಶ್ನೆ. ಯೋಗೀಶ್ವರ್ ಅಂದರೆ ಚನ್ನಪಟ್ಟಣದಲ್ಲಿ ಅವರ ಅಸ್ತಿತ್ವ. ಅಲ್ಲೇ ಅವರು ಹಿಂದೆ ಎಲ್ಲ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದರು. ಅಲ್ಲೇ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು. ಅಕಸ್ಮಾತ್ ನನಗೆ ಈ ಮೈತ್ರಿ ಕಡೆಯಿಂದ ಟಿಕೆಟ್ ಏನಾದರೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸ್ವತಂತ್ರ ಸ್ಪರ್ಧೆ ಮಾಡೋದು ಶತಸಿದ್ಧ. ಈ ಮೈತ್ರಿ ಸರ್ಕಾರ ಬರಲಿಕ್ಕೆ ಈ ಹಿಂದೆ ನಾನೇ ಕಾರಣ ಆಗಿದ್ದೆ, ನನಗೆ ಇಂಥ ಪರಿಸ್ಥಿತಿ ಬರ್ತಾ ಇದೆಯಲ್ಲ. ಆಯಿತು, ಕುಮಾರಸ್ವಾಮಿ ಆ ಥರ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ನನಗೆ ಗೊತ್ತು, ಸ್ವಲ್ಪ ಅವ್ರು ಮುಂಗೋಪಾಷ್ಟೆ ಅಂತೆಲ್ಲ ನೆನ್ನೆ ಮಾತಾಡಿದರು. ಆದರೆ ಅದಾದ ಮೇಲೂ ಕೂಡ ಇಲ್ಲಿ ಏನಾದರೂ ಟಿಕೆಟ್ ನನಗೆ ಮಿಸ್ ಆದರೆ ನಿಲ್ಲೋದು ನನ್ನ ಗ್ಯಾರಂಟಿ, ಇಂಡಿಪೆಂಡೆಂಟ್ ಆಗಿ ಅಂತ ಹೇಳ್ಕೊಂಡಿದ್ರು. ದೆಹಲಿಯಲ್ಲೇ ಇದ್ದುಕೊಂಡು ಇದೀಗ ಹೇಗಾದರೂ ಮಾಡಿ ಎಚ್.ಡಿ. ಕುಮಾರಸ್ವಾಮಿ ಅವ್ರನ್ನ ಕಟ್ಟಾಕಬೇಕು ಅಂತ ಒಂದು ಕಡೆ ಯೋಗೀಶ್ವರ್ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಸುತಾರಾಮ್ ಟಿಕೆಟನ್ನು ಬಿಟ್ಕೊಡೋದಕ್ಕೆ ಕುಮಾರಸ್ವಾಮಿ ಅವರು ಒಪ್ತಾ ಇಲ್ಲ. ಕಾರಣ, ಚನ್ನಪಟ್ಟಣದ ಶಾಸಕರಾಗಿದ್ದವರು ಅಲ್ಲಿಗೆ ರಾಜೀನಾಮೆ ಕೊಟ್ಟು ಇದೀಗ ಅವರು ಮಂಡ್ಯದ MP ಕೂಡ ಆಗಿದ್ದಾರೆ, ಮಿನಿಸ್ಟರ್ ಕೂಡ ಆದರು. ಚನ್ನಪಟ್ಟಣ ನಾನೇ ಇಟ್ಕೋಬೇಕು, ರಾಮನಗರ ನಾನೇ ಇಟ್ಕೋಬೇಕು. ಒಮ್ಮೆ ಏನಾದರೂ ಇದು ಯೋಗೀಶ್ವರ್ಗೆ ಹೋಗಿಬಿಟ್ರೆ, ಈಗ ರಾಮನಗರದಲ್ಲಿ ಆಲ್ರೆಡಿ ಕಾಂಗ್ರೆಸ್ ಶಾಸಕ ಇರೋದು, ಚನ್ನಪಟ್ಟಣಕ್ಕೆ ಇದೇ BJP ಶಾಸಕ ಬಂದುಬಿಟ್ರೆ ನಮ್ಮನ್ನು ರಾಮನಗರ ಬಿಡಿಸ್ಬಿಡ್ತಾರೆ ಇವರು. ರಾಮನಗರ ಬಿಡಿಸ್ಬಿಡ್ತಾರೆ. ರಾಮನಗರ ಆಮೇಲೆ ಏನಂತ ಮಾಡಲಿ ನಾನು? ನಿಖಿಲ್ಗೆ ಮಂಡ್ಯದಲ್ಲಿ ಅದೃಷ್ಟ ಪರೀಕ್ಷೆ ಮಾಡಿದ್ವಿ, ನಿಖಿಲ್ ಮಂಡ್ಯದಲ್ಲಿ ಗೆದ್ದಿಲ್ಲ. ರಾಮನಗರ ನಿಲ್ಲಿಸಿದ್ವಿ, ರಾಮನಗರದಲ್ಲೂ ನಿಖಿಲ್ ಗೆಲ್ಲಿಲ್ಲ. ಈಗ ನಿಖಿಲ್ಗೆ ಕಟ್ಟ ಕಡೆ ಆಪ್ಷನ್ ಆಗಿ ಚನ್ನಪಟ್ಟಣವನ್ನು ಯಾಕೆ ನಾವು ಕನ್ಸಿಡರ್ ಮಾಡಬಾರ್ದು ಅಂತ HDK ಒದ್ದಾಡ್ತಾ ಇದ್ದಾರೆ. ಚನ್ನಪಟ್ಟಣದಲ್ಲಿ ನಿಖಿಲ್ ನಿಲ್ಲಿಸಬೇಕು ಅಂಥೇಳಿ ಅಮಿತ್ ಶಾ ಅವರ ಬಳಿಯಲ್ಲೂ ಕೂಡ ಚರ್ಚೆ ಮಾಡಿದ್ದಾರೆ. CPI ಮನವೊಲಿಸಬೇಕು, ಹೇಗಾದರೂ ಮಾಡಿ ಅಂಥೇಳಿ JP ನಡ್ಡಾ ಕೂಡ ಅವ್ರನ್ನ ಕೂಡ ಸಂಪರ್ಕದಲ್ಲಿದ್ದಾರೆ H.D. ಕುಮಾರಸ್ವಾಮಿ ಅವರು. ಅಕಸ್ಮಾತ್ ಚನ್ನಪಟ್ಟಣದಲ್ಲಿ CPI ಬಂಡಾಯವಾಗಿ ನಿಂತ್ಕೊಂಡ್ಬಿಟ್ರೆ ನಾನೇನಪ್ಪ ಮಾಡಲಿ? ಆಮೇಲೆ ಬಂಡಾಯವಾಗಿ ನಿಂತರೂ ಕೂಡ ಕುಮಾರಸ್ವಾಮಿ ಅವರು ಕಷ್ಟ ಇರುತ್ತದು. ಕಾಂಗ್ರೆಸ್ಸಿಂದ ಒಂದು ಕ್ಯಾಂಡಿಡೇಟ್ ಇರ್ತಾರೆ, ಯೋಗೀಶ್ವರ್ ಬಂಡಾಯವಾಗಿ ನಿಂತ್ಕೊಳ್ತಾರೆ. ಅಕಸ್ಮಾತ್ JDS ಕಡೆಯಿಂದ ನಿಖಿಲ್ ನಿಲ್ತಾರೋ ಇನ್ನೊಬ್ರು ನಿಲ್ತಾರೋ, ನಿಂತಾಗ C.P. ಯೋಗೀಶ್ವರ್ ಇಲ್ಲಿ ಬಂಡಾಯ ಇದ್ದಿರೋ ಕಾರಣದಿಂದಾಗಿ ವೋಟ್ ಡಿವೈಡ್ ಆದರೆ, ವೋಟ್ಗಳು ವಿಭಜನೆ ಆಗಿಬಿಟ್ರೆ ಅದರ ಲಾಭ ಕಾಂಗ್ರೆಸ್ಗೆ ಬೇಕಾದರೂ ಆಗಬಹುದು, ನಿಖಿಲ್ಗೆ ಬರದೇನೂ ಇರಬಹುದು, ಅಥವಾ JDS ಕ್ಯಾಂಡಿಡೇಟ್ಗೆ ಬರದೇನೂ ಇರಬಹುದು. ಹಾಗೇನಪ್ಪ ಮಾಡಲಿ ಅಂತ ಕುಮಾರಸ್ವಾಮಿ ಅವರಿಗೆ ಟೆನ್ಷನ್. ಹಾಗಾಗಿ JDS ಹುರಿಯಾಳು ಯಾರು ನಿಲ್ಲಿಸಬೇಕು ಅಂತ ಕೂಡ ದೊಡ್ಡ ಪ್ಲಾನ್ ನಡೀತಾ ಇದೆ. ಸ್ಥಳೀಯ ಮುಖಂಡರಿಗೆ ಟಿಕೆಟನ್ನು ಕೊಟ್ಬಿಟ್ಟು ಚೆಕ್ಮೇಟ್ ಏನಾದರೂ ಮಾಡ್ತಾರಾ ಕುಮಾರಸ್ವಾಮಿ ಅವರು ಅಂತ ಕೂಡ ನೋಡಬೇಕು.